ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಹರೀಶ್ ಶ್ರೀನಿವಾಸ. ಶ್ರಾವಣ ಮಾಸ ಬಂತು ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ವ್ರತಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಪೂಜೆ ಪುನಸ್ಕಾರ ಇವೆಲ್ಲವೂ ಮಾಡಬೇಕಾಗತ್ತೆ. ಹಾಗಂತ ಹೇಗೆ ಮಾಡೋದು, ಅದಕ್ಕೆ ಸಾಮಾನು ಏನು ಬೇಕು, ಪ್ರತಿಯೊಂದು ಮಾಹಿತಿನೂ ನಮಗೆ ಒಂದೇ ಕಡೆ ಸಿಕ್ಕರೆ ಹೇಗಿರುತ್ತೆ ಅಲ್ವಾ, ತುಂಬ ಚೆನ್ನಾಗಿರುತ್ತಲ್ವಾ. ಈ ಒಂದು ಪುಸ್ತಕದಲ್ಲಿ ಎಲ್ಲ ಮಾಹಿತಿ ಕೂಡ ಲಭ್ಯವಿದೆ. ಯಾವ ವ್ರತ ಹೇಗೆ ಮಾಡಬೇಕು, ಏನು ಪ್ರಸಾದ ಮಾಡಬೇಕು, ಏನೇನು ಐಟಮ್ಸ್ ಬೇಕಾಗುತ್ತೆ, ವ್ರತಗಳ ಮಾಹಿತಿ ಪ್ರತಿಯೊಂದೂ ಈ ಒಂದು ಬುಕ್ಕಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ನೋಡ್ತಾ ಬನ್ನಿ ಏನೇನು ವ್ರತಗಳಿದಾವೆ ಅಂತ. ನಾನು ಇಂಡೆಕ್ಸನ್ನು ತೋರಿಸಿದ್ದೀನಿ. ಪ್ರತಿಯೊಂದು ವ್ರತದ್ದು ಮಾಹಿತಿ ಕೂಡ ಈ ಒಂದೇ ಬುಕ್ಕಲ್ಲಿ ನಮಗೆ ಪ್ರತಿಯೊಂದು ಇನ್ಫಾರ್ಮೇಷನು ಸಿಗುತ್ತೆ. ಇದು ಆನ್ಲೈನಲ್ಲೂ ಕೂಡ ಅವೈಲಬಲ್ ಇದೆ. ನಿಮಗೆ ಲಿಂಕ್ ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಅಲ್ಲಿ ತಗೊಳ್ಬೋದು. ತುಂಬ ಚೆನ್ನಾಗಿರುವಂತಹ ಮತ್ತು ಉಪಯುಕ್ತವಾಗಿರುವಂತಹ ಒಂದು ಬುಕ್ ಇದು. ನೀವು ಯಾವುದೇ ವ್ರತ ಮಾಡಬೇಕು, ಪೂಜೆ ಮಾಡಬೇಕು ಅಂತಂದ್ರೂ ಗೆಜ್ಜೆ ವಸ್ತ್ರದಿಂದ ಹಿಡ್ಕೊಂಡು ಪ್ರತಿಯೊಂದು ಮಾಹಿತಿನೂ ಕೊಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಮಾಹಿತಿ ಕೂಡ ಈ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಒಂದು ಬುಕ್ಕನ್ನು ನೋಡಿ ನಿಮಗಿಷ್ಟ ಆಯಿತು ಅಂತಂದರೆ ಪರ್ಚೇಸ್ ಮಾಡ್ಬೋದು. ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ನಾನು ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಭೀಮನ ಅಮಾವಾಸ್ಯೆ ಪೂಜೆ, ಹಾಗೆಯೇ ಗಣೇಶ ಚತುರ್ಥಿಯ ಪೂಜೆ, ಮಹಾಲಕ್ಷ್ಮಿ ಪೂಜೆ, ವರಮಹಾಲಕ್ಷ್ಮಿ ಪೂಜೆ, ಹಾಗೆ ಗೌರಿ ಗಣೇಶ ಪೂಜೆ, ಹಾಗೆ ಬರೀ ಗೌರಿ ವ್ರತಗಳು ಪ್ರತಿಯೊಂದನ್ನು ಈ ಒಂದು ಬುಕ್ಕಲ್ಲಿ ಸಿಗುತ್ತೆ. ದೀಪಾವಳಿ ಪೂಜೆ ಕೂಡ ಸಿಗ್ತಾ ಇದೆ. ಇಷ್ಟೆಲ್ಲ ಮಾಹಿತಿ ಇರುವಂತಹ ಈ ಬುಕ್ಕು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.